ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈಗ ಈ ಕಾಲದಲ್ಲಿ ಮುಟ್ಟು ಅಂತ ಹೇಳ್ತಾರೆ. ನಮ್ಮ ಸಂಸ್ಕೃತದಲ್ಲಿ ರಜಸ್ವಲ ಶುದ್ಧಿ ಅಂತ ಹೇಳ್ತೀವಿ. ಇದು ಹೇಗೆ ಅಂತಂದರೆ, ಇಲ್ಲಿ ರಜಸ್ವಲ ಆದಮೇಲೆ 4ನೇ ದಿವಸದಿಂದ ಗಂಡನಿಗೆ ಮಾತ್ರ ಶುದ್ಧಿ ಆಗಿರ್ತಾಳೆ. ಮತ್ತು 5ನೇ ದಿನವಾದರೆ ಆದಮೇಲೆ ದೇವತಾ ಕಾರ್ಯಗಳಿಗೆ ಇವರಿಗೆ ಶುದ್ಧಿಯನ್ನು ಆಗಿರ್ತಾರೆ ಅಂತ ಹೇಳ್ಬೋದು. ರಜಸ್ವಲೆ ಆದ 17 ದಿನಗಳಲ್ಲಿ ಮತ್ತೆ ರಜಸ್ವಲೆ ಆದರೆ ಅದನ್ನು ದೋಷ ಇಲ್ಲ, ಶುದ್ಧಿ ಇಲ್ಲ ಅಂತ ಹೇಳ್ಬೋದು. 18ನೇ ದಿನವಾದರೆ ಮತ್ತೆ ಅನಂತರ 19ನೇ ದಿನವಾದರೆ 2 ರಾತ್ರಿ ಕಳೆದ ನಂತರ ಶುದ್ಧಿ ಆಗತ್ತೆ. ಅದೇ 20ನೇ ದಿನ ಅನಂತರ 3 ರಾತ್ರಿ ಕಳೆದ ನಂತರ ಶುದ್ಧಿ ಇದು ಪ್ರತಿ ಬಾರಿಯೂ 20 ದಿನಗಳ ನಂತರ ರಜಸ್ವಲೆ ಆಗುವವರಿಗೆ ಅನ್ವಯಿಸುತ್ತೆ. ಅಂದರೆ ಅದು 20 ದಿವಸ ಆದಮೇಲೆ 18 ದಿನದಿಂದ ಒಳಗೆ ಯಾವಾಗಲೂ ರಜಸ್ವಲೆ ಆದರೆ 3 ರಾತ್ರಿ ಅನಂತರವೇ ಶುದ್ಧಿ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಇದು ನಮಗೆ ತುಂಬ ಇಂಪಾರ್ಟೆಂಟ್.